ಹೃದಯವ ತಣಿಪ ಸುಮಧುರ ಗಾನ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು ಬೃಂದಾವನ ರಾಗ ಆಡುವೆನಾ ರುಕ್ಮಿಣಿ ಮನೋಹರೇ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು ಬೃಂದಾವನ ರಾಗ ಆಡುವೆನಾ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಈ ಕ್ಷಣವೇ ನಿನ್ನೆಡೆಗೆ ಬಂದೆ ಈ ಕ್ಷಣವೇ ನಿನ್ನೆಡೆಗೆ ಬಂದೆ ಮೃದು ಮಧುರ ನಿನ್ನ ಗಾನ ಹೃದಯವ ತಣಿಪ ಸುಮಧುರ ಗಾನ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಈ ನಿನ್ನ ಗಾನ ಮಧುರಾಮೃತ ಗಾನ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಸ್ವಾಮಿ, ಪಾಂಡವರು 12 ವರ್ಷ ಅರಣ್ಯವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮತ್ಸ ದೇಶಾಧಿಪತಿಯಾದ ವಿರಾಟರಾಯನ ಅರಮನೆಯಲ್ಲಿ ಕಳೆದರು. ದುರುಳನಾದ ಕೀಚಕನು ದ್ರೌಪದಿಗೆ ಕೊಟ್ಟ ಉಪ್ಪಟಳದ ಹಿಂಸೆಯನ್ನು ಸಹಿಸಲಾಗದೆ ನಮ್ಮ ಭೀಮಸೇನನು ಕೂಡಿ ಕೀಚಕನನ್ನು ಓದಿಸಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ನಮ್ಮ ಸೋದರಳಿಯನಾದ ಅಭಿಮನ್ಯುವಿನ ವಿವಾಹವಾಯಿತು. ಪಾಂಡವರು ವಿವಾಹವನ್ನು ಮುಗಿಸಿಕೊಂಡು ಪಪ್ಲಾವಿ ನಗರಕ್ಕೆ ಹಿಂದಿರುಗಿದರು. ರುಕ್ಮಿಣಿ, ಯುಧಿಷ್ಠಿರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳಿಸಿದರು. ಆದರೆ ಆ ದುರ್ಯೋಧನ ಮಾಡಿದ ವಾಗ್ದಾನವನ್ನು ಮರೆತು ಸಮರದಿಂದಲೇ ರಾಜ್ಯ ಪಡೆಯಬೇಕೆಂದು ವಾರ್ತೆಯನ್ನು ಕಳಿಸಿರುವನು. ಇದರಿಂದ ಸಮರವು ಸನ್ನಿಧವಾದಂತೆ ಗೋಚರಿಸುತ್ತಿದ್ದರು. ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನೂ ಕಳೆದು ಹೋದವು ಸ್ವಾಮಿ. ಗೋಪಿಕಾಂಗನ್ಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ನಿಮ್ಮ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ರುಕ್ಮಿಣಿ, ಸ್ವಾಮಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲಿ ನನ್ನ ವಿಶ್ರಾಂತಿಯ ದಿನಗಳೆಲ್ಲವೂ ಕಳೆದು ಹೋದವು. ನಾನು ಅದಕ್ಕಾಗಿ
ಚಿಂತಿಸ್ತಿರೋ ರುಕ್ಮಿಣಿ. ಹಾಗಾದರೆ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಏಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ದೃಷ್ಟಿ ಪುನಃ ಜಾಗೃತವಾಗಿ ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರು ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ. ಪ್ರಳಯ ಕಾಳ್ಗಿಚ್ಚಿನೋಪಾದಿಯಲ್ಲಿ ಸಮರವು ಸಂಭವಿಸಲಿರುವುದು. ಆದರೆ ನಾನು ಆಯುಧಗಳನ್ನು ಹಿಡಿದು ಯಾರೊಡನೆ ನಿಂತು ಕಾದಾಡುವುದಿಲ್ಲವೆಂಬುದಾಗಿ ಪ್ರತಿಜ್ಞೆ ಮಾಡಿದ ರುಕ್ಮಿಣಿ. ಹಾಗಾದರೆ ಈ ಶಯನಗಾರದ ಹಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವೇ ದೊರೆತಂತಾಯ್ತಲ್ಲವೇ? ವಾಸುದೇವ, ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ತಾನೇ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸ್ಯವೆಂತ ರುಕ್ಮಿಣಿ? ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಈ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನೆಲೆಸಿದ ಈ ಲಲಿತ ಕೃಷ್ಣನ ಮಧುರೂಪವನ್ನು ಜನರಿಗಾಗಲೇ ನೋಡಿರುವುದು. ಕೂತಳ, ಸಕಟಾಸುರ, ಅಗಾಸುರ, ಚಾಳೂರ ಮಲ್ಲರನ್ನು ತುಳಿದು ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸೆದೆಬಡಿದ ಇವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿದೆ. ಆದರೆ ಈ ಸಾರಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡದಿರುವರು. ನಾನು ನಿರಸ್ತರನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಧರ್ಮದಿಂದ ಧರ್ಮದೆಡೆಗೆ ನಡೆಸುವುದು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗಾಗಲೇ ತಿಳಿದಿರುವುದು. ನಾನು ಆ ಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠ ವೇರ ಬಲ್ಲನೆಂಬುದನ್ನು ಈ ಜಗತ್ತಿಗೆ ತೋರಿಸುವುದು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವುದು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ಸಹ ನಿನ್ನ ಪತಿಯ ಕೈಗಳು ಸ್ವಚ್ಛೈಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ಪ್ರಿಯತಮೆ ನೀನೇ ನಿನ್ನ ಕಣ್ಣಾರ ನೋಡುವೆ. ಚಿಂತನೆ ಏಕಿ ಚಿಂತನೆ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸಲೇ ಏಕಿ ಚಿಂತನೆ ಏಕಿ ಚಿಂತನೆ. ಪರಿಹರಿತ ಪರಮಾತ್ಮನ ಲೀಲೆ
ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಯೇನೆ ಪ್ರಿಯೇ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಯೇನೆ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದರೆ ಕಾಯ್ದು ಪೊರವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸಲೆತ್ತಿಸು ಏಕಿ ಚಿಂತನೆ ಏಕಿ ಚಿಂತನೆ. ಸ್ವಾಮಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದ್ರೆ ಏನು? ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು ದೇವಿ. ನನ್ನ ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಹಿಂಸ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಮುಂದೆ ನಡೆಯಬಹುದಾದ ಕುರುಕ್ಷೇತ್ರ ಮಹಾ ಸಂಗ್ರಾಮ ಮಾನವನ ಪ್ರಗತಿಗಾಗಿ ಮಾನವರನ್ನು ಮಾನವರಿಂದಲೇ ನಾಶಗೊಳಿಸಿ ದುರ್ಯೋಧನ ಓದ ಧೌಮ್ಯರ ಸಂಧಾನವನ್ನು ನಿರಾಕರಿಸಿ ಸಮರಾಪೇಕ್ಷೆಗಾಗಿ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತದೆ. ಬರಲಿ ಬರಲಿ. ಅರ್ಜುನ ಮಧ್ಯಮ ಪಾಂಡವ ನನ್ನ ಪ್ರಾಣಮಿತ್ರನಾದ ಪಾರ್ಥ ಅನ್ಯೋನ್ಯ ಭಕ್ತಿ ಗೌರವಗಳಿಂದ ನನ್ನ ಸಹಾಯ ಆವುದಿ ಮಹಾ ಬಂಧನ
ಎಲ್ಲವೂ ಆ ಕಾಲವಿರುತ್ತದೆ. ಆಹಾ, ದ್ವಾಪರಯುಗವು ಅಂತ್ಯವಾಗಿ ಕಲಿಯುಗವು ನಾಂದಿ ಆಡಲಿರುವುದು. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ನಡೆದೇ ತಿರಬೇಕು. ನೀನು ಹೋಗುತ್ತೇನೆ, ನಾನು ಕ್ಷಣಕಾಲ ನಿದ್ರಿಸುವೆ. ಆಗಲಿ ಸ್ವಾಮಿ. ನನ್ನ ಸ್ವಾಮಿ ನಿದ್ರಿಸುವಂತಿದೆ, ನಾನು ಕೂಡ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ. ಪವಡಿಸು ಪರಮಾತ್ಮನೇ, ನೀನು ಪ್ರವಡಿಸು ಪರಮಾತ್ಮನೇ, ನೀನು ಭವರೋಗವೈದು ಭಕ್ತರ ಪಾಂಡವರೈವರ ಪ್ರಾಣವು ನೀನೋ ಕೃಷ್ಣ
ಪ್ರೇರಿತನಾದ ದುರ್ಯೋಧನನು ಯುದ್ಧದ ಸಹಾಯವನ್ನು ಪಡೆಯಲು ದ್ವಾರಕಾ ನಗರಕ್ಕೆ ಹೊರಟಿದ್ದಾನೆಂದು ಗೂಢಾಚಾರನು ಸಮಾಚಾರವನ್ನು ತಂದಿರುವನು. ನಮ್ಮ ಅಭಯದಾತನಾದ ವಾಸುದೇವನ ಬೆಂಬಲವು ಅವರಿಗೆ ದೊರಕುವುದೆಂದ ಮೇಲೆ ನಾವು ಕಳವಳ ಪಡಲೇಬೇಕು. ಆದ್ದರಿಂದ ನಾನೂ ಸಹ ದ್ವಾರಕೆಗೆ ತೆರಳಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಬರುವೆನು. ಅರಣ್ಯವಾಸವ ಆಜ್ಞಾನುಸಾರದಿ, ಅರಣ್ಯವಾಸ ಅವರ ಆಜ್ಞಾನುಸಾರದಿ, ಆನಂದದಿ ನಾವು ಕಳೆದೆವೋ ದೇವಾ. ಆನಂದದಿ ನಾವು ಕಳೆದೆವೋ ದೇವಾ. ಪಾಮರನಾದ ಪಾಂಡವರಿಗೆ ನೀ ಪಾಮರನಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ. ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕರುಣಾಳು ತೋರಿ ಕರಿಕರಿಸೋ ಹರಿ ದರ್ಶನವಾನಿ ಕೃಷ್ಣ. ಶ್ರೀಹರಿ ಬರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರೊಳ ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಕುರುಪಾಂಡವರೊಳ ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ. ಅರಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಅರಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಭೀಮನವನು ಎದೆಗೆಡದೆ ಮಧುಕರಿಯನ್ಮಯ ಕೊಪ್ಪಿಹನು. ಭೀಮನವನು ಎದೆಗೆಡದೆ ಮಧುಕರಿಯನ್ಮಯ ಕೊಪ್ಪಿಹನು. ಮಾಧವನ ಬೆಂಬಲದಿ ಮರೆಯುವ ಮಕಾಂದ ಪಾಂಡವರ ಆರ್ಭಟವಂ. ಮಾಧವನ ಬೆಂಬಲದಿ ಮರೆಯುವ ಮಕಾಂದ ಪಾಂಡವರ ಆರ್ಭಟಂ. ಕದನದಲ್ಲಿ ಮದ ಹೊರೆದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದ ಹೊರೆದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕೌಂತೇರು ಕೌಂತೇರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಕುರುಪಾಂಡವರ ಭೀಕರ ಸಂಗ್ರಾಮ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಂತಹ ಬಲಾಢ್ಯರೇ ಆಗಿದ್ದರೆ ಸಮರಾಂಗಣದಲ್ಲಿ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೇಗಿದ್ದರೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿದ್ದಾಯಿತು. ಇನ್ನು ಯಾದವರ ಘನ ಸೈನ್ಯವು ನನಗೆ ದೊರಕಿದೆ ಎಂದರೆ ಯಾದವರ ಘನ ಸೈನ್ಯವು ದೊರೆತರ ಸುಲಭದಿ ಮಾಡಿಸುವ ಶತ್ರುಗಳ ಯಾದವರ ಘನ ಸೈನ್ಯವು ದೊರೆತರ ಸುಲಭದಿ ಮಾಡಿಸುವ ಶತ್ರುಗಳ ಬಾಮಾರವನ್ನೇ ನಮ್ಮ ಸಮಾಜ ಹೋಮಗೈದ ನಾವು ಭೀಮನ ಬಾಮಾರವನ್ನೇ ನಮ್ಮ ಸಮಾಜ ಹೋಮಗೈದ ನಾವು ಭೀಮನ ಪಾಂಡವ ಪಾರ್ಥನ ವಹಿಸಲು ಮಿತ್ರನ್ನ ಭಕ್ತೇನ ಬರವ ಪಾಂಡವ ಪಾರ್ಥನ ವಹಿಸಲು ಮಿತ್ರ ಪುರಸಿಂಹಾಸನದಲ್ಲಿ ಕುಳಿತು ನಿರುತವ ಹರ್ಷದಿ ದೊರೆಯ ನಾಳ್ವೆ. ಪುರಸಿಂಹಾಸನದಲ್ಲಿ ಕುಳಿತು ನಿರುತವ ಹರ್ಷದಿ ದೊರೆಯ ನಾಳ ಭರದಿ ನಾನು ತೆರಳುವೆ
ದ್ವಾರಕಾ ನಗರಕ್ಕೆ ಬರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾನು ತೆರಳುವೆ ಬರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ದಯಾಮಯನಾದ ಪರಮಾತ್ಮನೇ, ನಿನ್ನ ಭಕ್ತನಾದ ನನ್ನನ್ನು ಉತ್ತರಿಸು ತಂದೆ. ನಾಗಶಯನಾರಿ ನಾಗಶಯನಾರಿ ಈ ಪದಿ ಯೋಗ ನಿದ್ರೆಯೊಳಿಯುವುದು ಬಲು ತೂಜಿಗ ಯೋಗ ನಿದ್ರೆಯೊಳಿಯುವುದು ಬಲು ತೂಜಿಗ ನಾಗಶಯನಾರಿ ಕಗವ ಅನಶ್ರೀ ಅರಿಯೋ ಯುಗಗಳು ಅವತಾರವನೆತ್ತಿ ಗುರು ಪಾಂಡವರ ಸಹಿತ ಜನರ ಜಗವ ಜಜ್ಜಾಟವ ನೀಡ ನಾಗಶಯನಾರಿ ಈ ಪದಿ ಯೋಗ ನಿದ್ರೆಯೊಳಿಯುವುದು ಬಲು ದೂರಿಗ ನಾಗಶಯನಾರಿ ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೆಡಾಗಿಯನು ಸ್ತೋತ್ರದಾರ ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೆಡಾಗಿಯನು ಸ್ತೋತ್ರದಾರ ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ನಿಗಮ ಗೋಚರವ ಕೀರ್ತಿಯ ಪಾರ ಪರಮಾತ್ಮ ನಿಗಮ ಗೋಚರವ ಕೀರ್ತಿಯ ಪಾರ ನಾಗಶಯನಾರಿ ಈ ಪದಿ ಯೋಗ ನಿದ್ರೆಯೊಳಿಯುವುದು ಬಲು ತೂಜಿಗ ನಾಗಶಯನಾರಿ ನಾಗಶಯನಾರಿ ನಾಗಶಯನಾರಿ. ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗೃತನಾಗಿ ಕಲ್ಪಿಸಿಕೊಂಡಿರುವ ಅನುಗಾಲವು ಯಾದಿ ಪುರುಷನ ಪಾದ ಸಾನ್ನಿಧ್ಯವನ್ನು ಪಡೆದ ನನ್ನಂತಹ ಭಕ್ತನಲ್ಲವೇ ಸುಕುಂತಶಾಲಿ. ಯಾವ ದುರ್ಜಲದ ಶಿಕ್ಷಕೋ ಅದಾವ ತಜ್ಜಲದ ಮೋಕ್ಷಕೋ ಯಾವ ದುರ್ಜಲದ ಶಿಕ್ಷಕೋ ಅದಾವ ತಜ್ಜಲದ ಮೋಕ್ಷಕೋ ನಿನ್ನೆ ನಟನೆಯ ಜಾಲವು ನಿರ್ಮಲ ಭಾವನ ಕೂರ್ಮನೆ ನಿನ್ನೆ ನಟನೆಯ ಜಾಲವು ನಿರ್ಮಲ ಭಾವನ ಕೂರ್ಮನೆ ಮಂದರಗಿನಿಗೆ ಚುಂಬರವಿತ್ತು ಮಂದರಗಿನಿಗೆ ಚುಂಬರವಿತ್ತು ಪರ್ವತದ ದುರಂತವ ನೀಗಿದ ನಾಗಶಯನಾರಿ ಈ ಪದಿ ಯೋಗ ನಿದ್ರೆಯೊಳಿಯುವುದು ಬಲು ದೂರಿಗ ನಾಗಶಯನಾರಿ ನಾಗಶಯನಾರಿ ನಾಗಶಯನಾರಿ. ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ನಾನು ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ಮೊದಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ಮೊದಲ ಆನಂದವಾಗಿದೆ ಮೊದಲ ಆನಂದವಾಗಿದೆ ಏನಿ ಭವನದ ವೈಭವ ಮೊದಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ ಮುತ್ತು
ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ಕವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ದೇವಲೋಕಾದಿ ಲೋಕವೇ ನರುಗಿ ಧರಗಿಳಿದಂತಿದೆ. ದೇವಲೋಕಾದಿ ಲೋಕವೇ ನರುಗಿ ಧರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನೀ ಭವನದ ಕಲಾಕೃತಿ. ಎತ್ತ ನೋಡಿದ ರತ್ತ ಮುತ್ತು ರತ್ನಗಳನ್ನಿತ್ತು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಭಾವ ಭಂಗಿಗಳ ಮಧುರ ಮಿಲನ. ನಯನ ಮನೋಹರ ವೀವ ಶಿಲ್ಪಕಲಾ ಚಾತುರ್ಯ. ಭಾವಪರವಶನಾದೆ ಭಾವಪರವಶನಾದೆ. ಛೆ, ನನಗೆ ತರದ ಭ್ರಾಂತು. ಜಗತ್ತಿನ ರಾಜಾದಿ ರಾಜರಲ್ಲೇ ಮಿಗಿಲೆನಿಸಿದ ಈ ದುರ್ಯೋಧನ ಸಾರ್ವಭೌಮನ ಸಿರಿ ಸಂಪತ್ತುಗಳಿಗೆ ಸರಿದೂಗಬಲ್ಲದೆ ಈ ಮಾಧವನ ಭವನ ತಳಿರು ತೋರಣಗಳಿಂದ ಅಲಂಕೃತವಾಗಿ ನನ್ನನ್ನೇ ಸ್ವಾಗತಿಸುವಂತಿದೆಯಲ್ಲ. ಈ ನಂದಗೋಪಾಲನ ಸೇನಾಗೃಹ ಭವ್ಯ ಮಂಟಪಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ. ಈ ಮಾಧವನ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗಿರದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿದೆಯಲ್ಲ. ಅದಾವ ದೇವಶಿಲ್ಪಿಯ ಕೈ ಚಾತುರ್ಯವೋ ತಿಳಿಯನಲ್ಲ. ಈ ಮಾಧವನ ಭವನದ ಕೆತ್ತನೆಯ ವರ್ಣನೆಯನ್ನು ವರ್ಣಿಸಲು ಅಸದಳವಾಗಿರುವುದು. ಓ ಶಿಲಾಬಲಕಿಯರು. ಶಿಲಾಬಾಲಕಿಯ ಭಾವಭಂಗಿಯ ತೋರಿ ಓರ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಅರಬೆತ್ತಲೆ ತೋರುವ ಈ ವಾರಾಂಗಣೆಯ ಕಡೆಗಣ್ಣಿನ ಕುಡಿ ನೋಟದ ವೈಖರ್ಯವೇನು, ಸೊಬಗೇನು, ಸೌಂದರ್ಯವೇನು. ಚಂದ್ರನಂತೆ ಕಾಣುವ ನವಚಂದ್ರಕಾಂತಿಯ ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮನ್ಮಥನನ್ನೇ ಮೋಹಿಸುವಂತಹ ಮಂದಾಸ. ಅಬ್ಬಾ, ಇವರೀರ್ವರು ನನ್ನನ್ನು ಕಂಡಾಕ್ಷಣ ಕುರು ಸಾರ್ವಭೌಮ, ಕುರು ಸಾರ್ವಭೌಮ, ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ ಈ ನವತರುಣಿಯರು. ಯರೇ ಈ ಚೆಲುವ ಕಲಾಧರ
ಯಾರೇ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಮಾರನನ್ವಯ ಕಂಗೊಳಿಸಿ ಮಾರನನ್ವಯ ಕಂಗೊಳಿಸಿ ಓರೆ ನೋಟ ಬೀರಿಗೆಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಓರೆ ನೋಟ ಬೀರಿಗೆಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನ ಚಂದ್ರನೋ ನವಗುಣ ಸಾದ್ರನು ಮಂದಾಸದಲ್ಲಿ ನಲಿವ ಸುಂದರ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಕರದೊಳು ಕಥೆಯು ಪಿಡಿದಿಗ ವೀರ ಶರೀರವು ಮಾಧಿಸಿದ ಹುಲಿಯಾಕಾರ ಆ ಕರದೊಳು ಕಥೆಯಂ ಪಿಡಿದಿಗ ವೀರ ಶರೀರವು ಮಾಧಿಸಿದ ಹುಲಿಯಾಕಾರ ಉರಿಮೀಸೆಯಾದರೆ ಈ ಸರದಾರ ಆ ಉರಿಮೀಸೆಯಾದರೆ ಈ ಸರದಾರ ಉರಿಮೀಸೆಯ ಹೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ 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 ಇದೇನು ಕನಸೆ ಅಥವಾ ನನಗೇನಾದರೂ ಭ್ರಮೆಯೇ? ಓ, ಈಗ ತಿಳಿಯಿತು, ಇದೆಲ್ಲವೋ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಸೇನಾಗೃಹವನ್ನು ನೋಡಿ ಬೆಚ್ಚಿ ಬೆರಗಾಗುವವನಲ್ಲ ಈ ಛಲದಂಕ ಮಲ್ಲ. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರ ದೇವಿಯ ಕುವರ, ಗಾಂಧಾರಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ದುರೀಣ, ಅಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರನ ಭವನಕ್ಕಿಂತಲೂ ಈ ಮಾಧವನ ಭವನ
ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರಕು. ಓ ಸಾತ್ವಿಕಿ, ಸಾತ್ವಿಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರೋನು. ಆ ಓಹೋ, ಮಲಗಿರುವನು ಕೃಷ್ಣನು. ಎಂತಹ ನಿಶ್ಚಿಂತ ಪುರುಷನೆಯ ಇವ. ರಾಜ್ಯ ಕೋಶಾದಿಗಳೆಲ್ಲವನ್ನು ತನ್ನಣ್ಣನಾದ ಬಲಭದ್ರ ದೇವನಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ಮಗ್ನನಾಗಿರುವಲ್ಲ. ಇರಲಿ, ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಸುಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನಗಳಲ್ಲಿ ಅಚಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರಸ ನಂದಗೋಪಾಲನು ಹಗಲು ವೇಳೆಯಲ್ಲಿ ಮಲಗಲಿ ಸ್ವರಸ್ಯಕ್ಕೆ ಏನೋ ಕಾರಣವಿರಲೇಬೇಕು. ಇರಲಿ, ನಿನ್ನಲ್ಲಿ ಒಂದು ಮಾತಿದೆ ಸಾತ್ವಿಕಿ. ಏನದು ಕುರುರಾಜ? ನಮಗೂ ಪಾಂಡವರಿಗೂ ಘೋರವಾದ ಯುದ್ಧವು ಸಂಘಟಿಸಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀರರು. ಪರಮಾತ್ಮನಲ್ಲಿರುವರೋ ನಾವು ಅಲ್ಲೇ ಇರುವೆ. ಸರಿಯಾದ ಮಾತು. ಒಂದು ವೇಳೆ ಕೃಷ್ಣ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೈನ್ಯವು ನಮ್ಮ ಕೈ ಸೇರಿದಂತೆಯೇ ಸರಿ. ಒಂದು ವೇಳೆ ಸೇರಿದರೂ ಸೇರಬಹುದು. ಇರಲಿ, ಕೃಷ್ಣನು ಎಚ್ಚರವಾಗುವ ತನಕ ಈತನ ಮಂದಿರದಲ್ಲೇ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆ. ಇದು ಪಾದಪಾರ್ಶ್ವ. ಭೂಪಾಲಕನಾದ ನಾನು ಈ ಗೋಪಾಲನ ಪಾದದಡಿಯಲ್ಲಿ ಅಸಂಭವ, ಅಪಮಾನ, ಕುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯಂ ನಿರಂತರಂ ಜಯ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರಂ ಜಯ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದಿನ ಬಂದು ನಿಗಮಾಗಮ ಸಿಂಧು ದಿನ ಬಂದು ನಿಗಮಾಗಮ ಅಗಣಿತ ಗುಣಗಳ ಹರಿಕುಲ ಮದನ ಅಗಣಿತ ಗುಣಗಳ ಹರಿಕುಲ ಮದನ ಜಗದ ವ್ಯಾಪಕ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಶಯನ ಅರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ಜಯ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯೋ ಓ ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖನು? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು ಸಾತ್ಯಕಿ? ಅದನ್ನು ಹೇಳಲು ಸಾಧ್ಯವಿಲ್ಲ. ನೀನೇ ನೋಡು, ನಿನಗೇ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯನು.
ಇದಂತಹ ವಿಳಂಬನೆ ಪಾರ್ಥ. ಇದು ವಿಳಂಬನೆ ಎಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟನು. ನನ್ನ ಸುದೈವದ ಬಲ, ನಿನಗಿಂತ ಮೊದಲೇ ಇಲ್ಲಿಗೆ ಬಂದಿರುವೆ. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ದೊರಕುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರಗಳು ನಮಗೆ ದೊರಕುವುದು. ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನದಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನಿನ್ನೂ ಮರೆತಿಲ್ಲ ಸುಯೋಧನ. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಹೇಳು ಹೇಳು ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶ್ರೀ ದೇವಕಿ ಸುತ ಮಹಿಮಾ ಗುಣವೋ ಘನ ಮಹಿಮೋ ಕೃಷ್ಣ. ಶ್ರೀಹರಿನಾರಾಯಣೋ ಕ್ಷೀರಸಾಗರ ಶಯನೋ ರಮಾ ಕಾಂತ ಕೃಷ್ಣ. ಶ್ರೀ ವಾಸುದೇವ ಭಕ್ತಜನ ಪರಿಪಾಲನಂ ಜಾಗರೀತ ನಮೋ ಕೇಶವ.
ಪೊರೆಯೋ ಶ್ರೀಹರಿ ಹಿತ ಬಯಸಿ ಪೊರೆಯೋ ಶ್ರೀಹರಿ ಅಂಧಕಾರ ಹರಿಸಿ ಸುಂದರ ವದನವ ಓರೋ ಹರಿ ಅಂಧಕಾರ ಹರಿಸಿ ಯಾರು? ಧನಂಜಯ. ಪರಮಾತ್ಮ, ಯಾವಾಗ? ಉಪಪ್ಲಾವ್ಯ ನಗರದಲ್ಲಿ ಧರ್ಮ ಭೀಮ ನಕುಲ ಸಹದೇವಾದಿಯಾಗಿ ನನ್ನ ಪ್ರೀತಿಯ ತಂಗಿ ದ್ರೌಪದಿಯು ಕ್ಷೇಮವೇ? ತಮ್ಮ ಅನುಗ್ರಹದಿಂದ ಎಲ್ಲರೂ ಕುಶಲವಾಗಿರುವರು ದೇವ. ಛೇ, ಈ ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ. ಯಾರು? ಕೌರವೇಶ್ವರ. ಭಾವ, ಯಾವಾಗ ಬಂದೆ? ಹಸ್ತಿನಾವತಿಯಲ್ಲಿ ಮಾವಧೂತ ರಾಷ್ಟ್ರ, ಹತ್ತೆ ಗಾಂಧಾರಿ ದೇವಿಯಾದಿಯಾಗಿ ಭೀಷ್ಮ ದ್ರೋಣ ವಿದುರಾದಿ ಗುರುಜನರ ಅನೇಕರು ಕುಶಲವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲವೇ ಭಾವ? ಗುರುಕುಲ ಚಕ್ರವರ್ತಿಯಾಗಬೇಕಾಗಿರುವ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ? ಭಾಮಾರಮಣ, ನಿದ್ರೆ ಮಾಡುವವರನ್ನೆಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರನಾಗದೇ ಇದ್ದ ನೀನು ಈ ನಿನ್ನ ಪ್ರಾಣಮಿತ್ರ ಅರ್ಜುನನು ಬಂದು ಕೂಡಲೇ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಹಾಗೆ ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವೀರುವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದರೆ? ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೃಷ್ಣ, ಕೌರವ ಪಾಂಡವರು ಭೀಕರ ಸಂಗ್ರಾಮ ಬರದಿನ್ ಸಾಗಿರ್ಪುದೈ. ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ, ಸಂತಸದಿನ್ ಬರ್ಪುದೈ ಮಾಧವ. ಭಾರ್ಗವ ಕಾರ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮ ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು, ಕೌರವರಿಗೂ ಪಾಂಡವರಿಗೂ ಇದ್ದವೇ? ಹೌದು. ಓವ್ವಾ, ಎಂತಹ ದುಡುಕಿನ ಕಾರ್ಯ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ. ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಚೆಯೇಕೋ ನಿರಾ ಭರತ ಕಂಡ ಪ್ರಳಯದಿಂದ ಲಾಭವ್ಯಾನಿಗೋ ಸಂತಾಪ ನುರಿತ ಬೇಡವ ಈ ಹಠ ಸಮರಸ ಅನುಚಿತ ಭರತ
ಭರತ ಭೂಮಿ ಆಳ ಬಯಸಿ ಅನುಜರೋಡನೆ ದ್ರೋಹವೆಣಿಸಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರೆ ಕತ್ತಿರುತ್ತ ನುರಿತ ವೇಗವ ಈ ಹಠ ಕಮಲ ಸಾಹಸ ಅನುಚಿತ ಭರತ ಕಣ್ಣ ಪ್ರಳಯ ಲಾಭವ್ಯಾರಿಗ ಸುಯೋಧನ, ಧರಣಿ ನಾರಿ ಎಂಬುವಳು ಯಾರು? ಅವಳು ಇಲ್ಲಿಯವರೆಗೆ ಯಾವ ರಾಜರ ಜೊತೆ ನೇರ ಸಂಸಾರ ಮಾಡಿರೋಳು? ಯಾವ ಅರಸರು ಸತ್ತಾಗ ಸಹಗಮನ ಮಾಡಿರೋಳು? ಯಾರ ಜೊತೆ ನೇರ ಸಂಸಾರ ಮಾಡಿರೋಳು ಹೇಳು? ಹೀಗಿರುವಾಗ ಅಶಾಶ್ವತವಾದ ನೆಲದಾಸಿಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಧನವಂತ ಫಲವಂತನಾದ ನನಗೂ ಉಂಟು. ಈ ನಿನ್ನ ಉಪದೇಶವನ್ನು ಇಲ್ಲಿಗೆ ನಿಲ್ಲಿಸಿ ಮೊದಲು ಇಲ್ಲಿಗೆ ಬಂದ ನನಗೆ ಯಾವ ಉತ್ತರವನ್ನು ಕೊಡবে ಅದನ್ನು ತಿಳಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನ? ನೀನೂ ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿರುವರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕ್ಷಾತ್ರ ಧರ್ಮವನ್ನು ಪಾಲಿಸಿದಂತಾಗುವುದು. ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯ. ಮತ್ಯಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ಆದ್ದರಿಂದ ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ನೀನು ಯೋಚಿಸುವುದು ಬೇಡ. ನಾನು ನಿಮ್ಮೀರುವರೆಗೂ ಸಹಾಯ ಮಾಡುವೆ. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಕೃತವರ್ಮ ಸಹಿತ ನಾರಾಯಣಿ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನಾದ ನಾನೊಬ್ಬನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈ ಕಪಟಿ ಕೃಷ್ಣನಿಂದ ನನಗಾಗುವ ಪ್ರಯೋಜನವಾದರೂ ಏನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನಗೆ ಗುರುಗಳಾದ ಬಲರಾಮ ಸಹಿತ ನಾರಾಯಣಿ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಭಲೆ ಭಲೆ ಬಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಪಾಂಡವ ಪಕ್ಷಪಾತಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ?
ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋಡಿಯಾರಿಸೆ ನೃತ್ಯ ತಾಂಡವ ಪ್ರಳಯ ಮೃತ್ಯು ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕವನ್ನು ಸಹಿಸಲಾರ ರಣದೋ ಆಯುಧವನ್ನು ಧರಿಸದಿರೇ ರಣಧೋರ್ ಆಯುಧವನ್ನು ಧರಿಸದಿರೇ ಪಾಂಡವರ್ನದೆಂತು ಪಾಲಿತೆಯೋ ನೋಡುವೆನು ನಿನ್ನ ಪಂಥ ಬಾವ ತಂತ್ರ ನಿಪುಣ ಬಾವ ಅವತಾರ ಪುರುಷ ಮುಕುಂದ ಕೃಷ್ಣ ನೀನು ಕಪಟಿ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಹುಮಮತೆ ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಗ ಹೀಗಿರುವಾಗ ನಾವು ನಿನ್ನೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಆಯುಧವನ್ನು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಒಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗಾದರೂ ತಪ್ಪಿ ನಡೆಯಲಾದೀತೆ. ಅದು ಮುಂದೆ ನಡೆಯಬಹುದಾದ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನಿನಗೆ ತಿಳಿಯುವುದು. ನಡೆ ಬಾವ. ನಾನಿನ್ನು ಗುರುಗಳಾದ ಬಲರಾಮರನ್ನು ಸಂದರ್ಶಿಸಿಕೊಂಡು ಹೊರಡಲೇ? ಹಾಗೆ ಆಗಲಿ, ನಡೆ ಬಾವ. ಅರ್ಜುನ, ಇಂದು ನಿನ್ನ ಮುಖಾವಲೋಕನ ಮುಂದೆ ಮಹಾ ಸಂಗ್ರಾಮದಲ್ಲಿ, ಅದು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ರಣಭೂಮಿಯಲ್ಲಿ ಸಂಧಿಸುತ್ತೇನೆ. ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ ಮಿತ್ರ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸುಟ್ಟು ಓರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂದರಾಗಿ ಮೆರೆಯುವ ಅಣ್ಣ ಬಲರಾಮ, ಕೃತವರ್ಮ, ನಾರಾಯಣಿ, ಯಾದವ, ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ಹಿಮುಖನು ನಿರಸ್ತನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ, ನಿನ್ನನ್ನು ಹೊಂದಿದೆನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗಿ ನನ್ನ ರಥದ ಮಾರ್ಗವನ್ನು ನೇಮಿಸು. ಈ ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯಕ್ತಿಯ ವಶದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ವಿಜಯ ನಾನರಿಯನೆ ನಿನ್ನ ಶೌರ್ಯ, ವಿಜಯ ನಾನರಿಯನೆ ನಿನ್ನ ಶೌರ್ಯ, ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ಬಾವಾ ವಿಜಯ. ಪಾರ್ಥ, ಪರಮಾತ್ಮ, ಹರಿಯನೇ ನಿನ್ನ ವೀರ
ಪ್ರಭಾವವನು ನಾ ಅರಿಯನೇ ನಿನ್ನ ವೀರ ಪ್ರಭಾವವನು ನಾ ಸಾಧಿಸು ಸಾಮರ್ಥ್ಯದಿ ಸಮರವ ಬಾವಾ ವಿಜಯ ಅರ್ಜುನ, ನನ್ನನ್ನು ದೇವರು ಎಂದು ಕಟ್ಟಿಕೊಂಡು ಒದ್ದಾಡುತ್ತಿರುವೆಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನು ಕಂಡೆ ಪಾರ್ಥ? ದೇವ, ನನ್ನ ನಿಮ್ಮಲ್ಲಿ ಇಂದ್ರಜಾಲವೇಕೆ? ಮಾಧವನಯದಯದಿ ಮಾಧವನಯದಯದಿ ಒಂದುವೆ ನಾಜಯವ ಭಯವಿಲ್ಲದೆ ಜಗತಿ ಒಂದುವೆ ನಾಜಯವ ಭಯವಿಲ್ಲದೆ ಜಗತಿ ಮುರಹರಿ ಒಲುಮೆಯ ಬಲದಿ ಮುರಹರಿಯ ಒಲುಮೆಯ ಬಲದಿ ಮಾನವ ನಯದಯದಿ ಕಾತರ ವೇತಕ್ಕೆ ವಿಜಯ ವಿಜಯ ಕಾತರ ವೇತಕ್ಕೆ ವಿಜಯ ಕರದೊಳು ದಾಂಡಿವಾ ಪಿಡಿದೆಯೋ ದುಡದಿ ಕರದೊಳು ದಾಂಡಿವಾ ಪಿಡಿದೆಯೋ ದುಡದಿ ಎದೆ ಕೆಡದಿರು ಜೋಕೆ ಕಡುದಿರ ನೀನಿದೆ ಎದೆ ಕೆಡದಿರು ಜೋಕೆ ಕಡುದಿರ ನೀನಿದೆ ಕಾತರ ವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವನಿನ್ನಯದಯದಿ ಪಾರ್ಥ ನಿನ್ನೆಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನೆಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಪಾರ್ಥ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ವಿಜಯ ವಾರ್ತಾ ವಿಜಯ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಮನದನು ಮಾನವ ಬಿಡು ಬಿಡು ಪ್ರಿಯತಕ
ಮನಗನು ಮಾನವ ಬಿಡುಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತರ ವೇತಕ್ಕೆ ವಿಜಯ ಧನಂಜಯ ಕಾತರ ವೇತಕ್ಕೆ ವಿಜಯ ವಿಜಯ ಕೃಷ್ಣ ಪಾರ್ಥ ಮಾಧವ ವಿಜಯ ಧನ್ಯನಾದೆನು ವಾಸುದೇವ, ಧನ್ಯನಾದೆನು. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮಾನ್ಯನಾದೆಂದು ನಿಮ್ಮ ತವ ಕರುಣೆಯ ಬಲದಿ ಮಾನ್ಯನಾದೆಂದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಿಪರಿಯ ಪರಿಭವದಿಂದ ದರೆಯೊಳು ಮುಂದೆ ವಯ್ಯ ದೇವ. ಪರಿಪರಿಯ ಪರಿಭವದಿಂದ ದರೆಯೊಳು ಮುಂದೆ ವಯ್ಯ ದೇವ. ಪರಿಹರಿಸಿ ಕಾಯೋ ಪ್ರಭುವೇ, ಶರಣದಲ್ಲಿ ಶಿರವ ಇಡುವೆ. ಪಾರ್ಥ ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಕದನದಲ್ಲಿ ಕುರುಪತಿ ಜಯವ ಅಡಗಡಿಸಿ ಜಯವ ತರುವ